ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ಸಾಗರಕ್ಕೆ ಏಲಕ್ಕಿ ಗಿಡನ ಏನು ಕೊಟ್ಟಿದ್ವಿ, ಸೊ ಅವರು 1,000 ಕಂದು ಮತ್ತು 1,000 ಏಲಕ್ಕಿ ಸೀಡ್ ಪ್ಲ್ಯಾಂಟನ್ನು ಕೂಡ ತೊಗೊಂಡಿರೋಂಥದ್ದು. ಸೊ ಅವ್ರ ತೋಟಕ್ಕೆ ಆಫ್ಟರ್ 3 to 4 ಮಂತ್ಸ್ ಆದಮೇಲೆ ನಾವು ತೋಟನ ವಿಸಿಟ್ ಮಾಡಿದ್ವಿ. ಸೊ ಇಲ್ಲಿ ಆನ್ ದ ವೇ ನಾವು ರೂಟ್ ಏನು ಮಾಡಿದ್ವಿ, ನೆನ್ನೆ ವಿಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ, ಶಿವಮೊಗ್ಗ ಸಾಗರ ರೂಟ್ ಹೋಗ್ತಾ ಇದೆ ನಮ್ಮ ಗಾಡಿ ಅಂತೇಳಿ. ಸೊ ಆವಾಗ ಬಂದಾಗ ಇವ್ರ ತೋಟನ ವಿಸಿಟ್ ಮಾಡಿರೋಂಥದ್ದು. ಸೊ ಪ್ರೆಸೆಂಟು ಇವರು ಗಿಡ ಹಾಕಿ ಇಷ್ಟು ದಿನಕ್ಕೆ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಕಂಪ್ಲೀಟಾಗಿ ತೋಟ ನೋಡೋಣ. ಇಲ್ಲೇ ನಿಮಗೆ ಒಂದು ಕಡೆ ಸೈಡಲ್ಲಿ ಕಂಪ್ಲೀಟಾಗಿ ನಲ್ಯಾಣಿ ಗ್ರೀನ್ ಗೋಲ್ಡು ಕೇರಳ ವೆರೈಟಿ ಕಂದುನ ಪ್ಲಾಂಟೇಶನ್ ಮಾಡಿರೋಂಥದ್ದು. ಇನ್ನೊಂದು ಇದೆ ಈಚೆ ಬದಿನಲ್ಲಿ. ಸೊ ಇಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡು ಮದರ್ ಸೀಡಲ್ಲಿ ಆಯ್ಕೆ ಮಾಡಿರೋಂಥ ಒಂದು ಸೀಡ್ ಪ್ಲಾಂಟೇಶನ್ ಮಾಡಿರೋಂಥದ್ದು. ಎರಡೂ ವೆರೈಟಿ ನಿಮಗೆ ಒಂದೇ ತೋಟದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತು ಇದಕ್ಕೂ ಹೆಚ್ಚು ಕಮ್ಮಿ 1 ತಿಂಗಳು ಡಿಫ್ರೆನ್ಸ್, ಅಂದರೆ 1 ತಿಂಗಳು ಮುಂಚೆ ಸೀಡ್ ಪ್ಲಾಂಟನ್ನು ಮಾಡಿರೋಂಥದ್ದು, ಅದ ನಂತರ ಕಂದುನ ಮಾಡಿರೋಂಥದ್ದು. ಸೊ ಯಾವ ಥರ ಡೆವಲಪ್ಮೆಂಟ್ ಇದೆ ಇಲ್ಲಿವರೆಗೂ ಅವ್ರು ಯಾವ ಥರ ಮೇಂಟೆನೆನ್ಸ್ನ ಮಾಡಿದರೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳ್ಕೊಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಪ್ಲಾಂಟೇಶನ್ ಸೀಡ್ ಪ್ಲಾಂಟ್ ಅಥವಾ ಕಂದುನ ಮಾಡಬೇಕು ಅಂದವರು ಈ ವಿಡಿಯೋನ ನೋಡಿದರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಫಸ್ಟು ಮದರ್ ಪ್ಲಾಂಟಲ್ಲಿ ಕೊಟ್ಟಿರೋ ಅಂಥ ಒಂದು ನಲ್ಯಾಣಿ ಗ್ರೀನ್ ಕಂದುನ ನೋಡೋಣ. ಕಂದುನ ಪ್ಲಾಂಟೇಶನ್ ಮಾಡಿ ಎಕ್ಸಾಕ್ಟ್ ಇಲ್ಲಿಗೆ 3 ಮಂತ್ಸ್ ಆಯ್ತಲ್ವ ಸರ್? ಈಗ 3 ಮಂತ್ಸು 4 ಮಂತ್ಸ್ ಇಟ್ಕೊಳ್ಳಿ, ಹತ್ತತ್ರ 3 ರಿಂದ 4 ತಿಂಗಳು ಹತ್ತತ್ರ ಆಗಿದೆ. ಸೊ ಎಲ್ಲ ಅಡಿಕೆ ಗಿಡ ಸಾಲಲ್ಲಿ ಮಧ್ಯದಲ್ಲಿ ಇವರು ಕಂದುನ ಪ್ಲಾಂಟೇಶನ್ ಮಾಡಿರೋಂಥದ್ದು. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ನಾವು ಕೊಟ್ಟಿರೋಂಥ ಕಂದು. ಸೊ ಈ ಥರ ಇರುತ್ತೆ. ಸೊ ಈ ಥರ ಕಂದುನ ಪ್ಲಾಂಟೇಶನ್ ಮಾಡಿರೋಂಥದ್ದು ಇಲ್ಲೇ ನೋಡ್ಬೋದು. ಇದು ಕೂಡ ನಾವು ಕೊಟ್ಟಿರೋಂಥ ಕಂದು. ಇಲ್ಲಿ ಏನು ಕಾಣಿಸ್ತದೆ ಇದೆಲ್ಲ ಸೊ ಆ ಕಂದಿನಿಂದ ಬಂದಿರೋಂಥ ಮೊಳಕೆಗಳು. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಮದರ್ ಪ್ಲಾಂಟ್ ಇಲ್ಲಿ ಒಣಗೋಗಿದೆ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ನಾವು ಕೊಟ್ಟಿರೋಂಥ ಕಂದು. ಸೊ ಇದೆಲ್ಲ ಶೂಟ್ ಬಂದಿರೋ ಅಂಥದ್ದು. ಸೊ ಕಂದಲ್ಲಿ ಹತ್ರ ಬಂದರೆ ನಿಮಗೆ ಸೊ ಏನು ಮದರ್ ಪ್ಲಾಂಟ್ ಕಂದು ಕೊಟ್ಟಿರ್ತೀವಿ ಅದೇ ಸೈಜಿಗೆ ಡೆವಲಪ್ಮೆಂಟ್ ಆಗೋ ಅಂಥದ್ದು. ಅಂದರೆ ಮೆಚುರಿಟಿ ಪ್ಲಾಂಟ್ಸ್ ಏನು ಕೊಟ್ಟಿರ್ತೀವಿ ಆ ಮೆಚುರಿಟಿ ಪ್ಲಾಂಟಿಂದನೇ ನಿಮಗೆ ಕಂದು ಅದೇ ಸ್ಟ್ರೆಂತಾಗಿ ಇದು ಬೆಳೆಯೋ ಅಂಥದ್ದು. ಅದೇ ಸೀಡ್ ಪ್ಲಾಂಟಿಗೆ ಬಂದಾಗ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟು. ಬಟ್ ಇಲ್ಲಿ ನೀವು ಏನು ಕಂದುಗಳನ್ನ ನೋಡ್ತಾ ಇದ್ದೀರಾ ಇದು ಸೊ ಸೀಡ್ ಪ್ಲಾಂಟಿಗೆ ಡಿಫ್ರೆನ್ಸು ನೀವು ನೋಡೋಕೆ ಹೋದರೆ ಇಲ್ಲಿ ಏನು ಶೂಟ್ಗಳು ಬಂದಿರ್ತವೆ, ಅಂದರೆ ವಿತಿನ್ 18 ಮಂತ್ಸಲ್ಲಿ ನಿಮ್ಗೆ ಏನು ಶೂಟ್ಗಳು ಬರ್ತವೆ, ಇದು 18 ಮಂತ್ಸಿಂದನೇ ಎಲ್ಲ ಶೂಟ್ಗಳು ನಿಮ್ಗೆ ಇಳುವರಿ ಕೊಡೋ ಅಂಥದ್ದು. ಯಾಕೆಂದರೆ ಆಲ್ರೆಡಿ ಈ ಕಂದು ಏನು ಕೊಟ್ಟಿರ್ತೀವಿ ಇದು ಸೊ ನಿಮಗೆ ಮೆಚುರಿಟಿ ಪ್ಲಾಂಟ್ ಆಗಿರೋದ್ರಿಂದ ಈ ಮೆಚುರಿಟಿ ಪ್ಲಾಂಟಲ್ಲಿ ಬಂದಿರೋಂಥ ಕಂದುಗಳು ಏನಿರ್ತವೆ ಇದು ಕೂಡ ಮೆಚುರಿಟಿ ಆಗಿರೋ ಅಂಥ ಕಂದುಗಳೇ. ಸೊ ಹಾಗಾಗಿ ಇಳುವರಿ ಸ್ಟಾರ್ಟ್ ಆಗ್ತದೆ. ಬಟ್ ಫಸ್ಟ್ ಬ್ಯಾಚಲ್ಲಿ ಇಳುವರಿ ಕಮ್ಮಿನೇ ಇರುತ್ತೆ, ಯಾಕೆಂದರೆ ಶೂಟ್ಗಳು ಕಮ್ಮಿ ಇರುತ್ತೆ ನಿಮಗೆ ಕಂದಲ್ಲಿ. ಯಾಕಪ್ಪ ಅಂತಂದರೆ ನಿಮಗೆ ಬಂದಿರೋ ಅಂಥ ಕಂದುಗಳು ಏನು ಬಂದಿರುತ್ತೆ ಆ ಶೂಟಲ್ಲಿ ನಿಮಗೆ ಆಲ್ರೆಡಿ ಫಸ್ಲು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಸ್ಲು ಸ್ಟಾರ್ಟ್ ಆದ ತಕ್ಷಣ ಏನು ಮಾಡುತ್ತೆ ಅಂದರೆ ಶೂಟ್ಗಳು ಡೆವಲಪ್ಮೆಂಟ್ ಆಗೋಂಥದ್ದು ಕಡಿಮೆ. ಸೊ ಅದಕ್ಕೋಸ್ಕರ ಸರ್ ಆಲ್ರೆಡಿ ನಿಮಗೆ ಶೂಟ್ ಇದರಲ್ಲಿ ನಿಮಗೆ ಏಲಕ್ಕಿ ಫ್ಲವರಿಂಗ್ ಬರ್ತಾ ಇತ್ತಲ್ವಾ? ಸೊ ಬರ್ತಾ ಇರುತ್ತೆ. ಯಾಕೆಂದರೆ ಯಾವುದು ನಿಮಗೆ ಫ್ಲವರಿಂಗ್ ಬರುತ್ತೆ ನಾವು ಕೊಟ್ಟಿರೋಂಥ ತೋಟಗಳಲ್ಲಿ ಅದು ಆಲ್ರೆಡಿ ನಿಮಗೆ ಮೆಚುರಿಟಿ ಇರೋಂಥ ತೋಟದಲ್ಲಿ ನಿಮಗೆ ಕಂದುನ ಕೊಟ್ಟಿದ್ದೀವಿ ಅಂತ ಅರ್ಥ. ಸೊ ನಿಮಗೆ ಎಕ್ಸಾಂಪಲ್ ಇವಾಗ 3 to 5 ಮಂತ್ಸ್ ಒಳಗಡೆ 6 ಮಂತ್ ಅಥವಾ 7 ಮಂತ್ ಒಳಗಡೆ ನಿಮಗೆ ಅದರಲ್ಲಿ ನಿಮಗೆ ಶೂಟಲ್ಲಿ ನಿಮಗೆ ಏಲಕ್ಕಿ ಕಂದು ಫ್ಲವರ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ನಿಮಗೆ ಕೊಟ್ಟಿರೋಂಥ ಈ ಥರ ಎಳೆ ಕಂದುಗಳು ಕೊಟ್ಟಿದ್ದೀವಿ ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಬಂದಿದೆ ಆಲ್ರೆಡಿ ನೋಡಿ, ಇದು ಫ್ಲವರಿಂಗ್ ಬಂದಿರೋಂಥದ್ದು ಏಲಕ್ಕಿ ಕಾಯಿ ಬರಲಿಕ್ಕೆ. ಸೊ ಈ ಥರ ಕಂದುಗಳು ಬಂದಾಗ ಇದನ್ನು ಬಿಡಬಾರ್ದು. ಆ್ಯಕ್ಚುಲಿ ನಾವು ಇದನ್ನು ಕಿತ್ತಾಕಬೇಕು. ಆ್ಯಕ್ಚುಲಿ ಇದೇನು ಅಂದರೆ ಗೆಡ್ಡೆಗೇನೆ ನಾವು ಇದನ್ನು ಈ ಥರ ಕಿತ್ತಾಕಬೇಕು. ಕಿತ್ತಾಗ ಏನಾಗಲ್ಲ. ಸೊ ಈ ಥರ ನಾವು ಗೆಡ್ಡೆಗೇನೆ ಕಿತ್ತಾಕಬೇಕು. ಸೊ ಇಲ್ಲಿಗೂ ಮುರಿಬೋದು, ಗೆಡ್ಡೆಗೂ ಕಿತ್ತಾಕ್ಬೋದು. ಬಟ್ ಇಲ್ಲಿಗೆ ಕಿತ್ತಾಕೋದ್ರಿಂದ ಸೊ ಮಳೆಗಾಲ ಅಂದರೆ ಈಗ ನಾವು ಮಳೆ ಬರ್ತಾ ಇರುತ್ತೆ ಹೆಚ್ಚಾಗಿ. ಸೊ ಆ ಟೈಮಲ್ಲಿ ಇಲ್ಲಿ ಕಿತ್ತಾಕ್ದಾಗ ಇಲ್ಲಿ ಕೊಳವೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಕಟ್ ಮಾಡಿದ್ರೆ ಏನು ಇಶ್ಯೂ ಇಲ್ಲ. ಯಾಕೆಂದರೆ ಇವ್ರ ತೋಟನೂ ಅದೇ ಥರ ಮೇಂಟೈನ್ ಮಾಡಿದ್ರೆ ಇಲ್ಲಿ ಮಧ್ಯದಲ್ಲಿ ನೀವು ಗುಣಿನ ನೋಡಿದರೆ ಆಲ್ರೆಡಿ ಇವರು ಮಡಿನ ಏರಿಸಿದ್ದಾರೆ. ಸೊ ಇಲ್ಲಿಂದ ಇದನ್ನು ಮಡಿನ ಏರ್ಸಂಗಿಲ್ಲ. ಸೊ ಪ್ರೆಸೆಂಟ್ ಇಲ್ಲಿವರೆಗೂ ಏನಿದೆ ಇದನ್ನು ಕವರ್ ಮಾಡ್ತಾ ಹೋದರೆ ಈ ಬದಿನಲ್ಲಿ ಏನು ಮಣ್ಣಿದೆ ಇದು ಅದಕ್ಕೆ ಕವರ್ ಆದಾಗ ಅದ್ರ ಲೆವೆಲಿಗೆ ಆಗುತ್ತೆ. ಸೊ ಅದಕ್ಕೆ ಲೆವೆಲಿಗೆ ಆದಾಗ ಸೊ ಏಲಕ್ಕಿ ಕಾಯಿ ಬಿಡ್ಲಿಕ್ಕಾಗಿರ್ಬೋದು, ಈ ಥರ ಶೂಟ್ ಬಂದಾಗ ಈ ಶೂಟಿಗೆ ನಿಮಗೆ ಮಲ್ಚಿಂಗ್ ಸುತ್ತ ಬಳ್ಳಿಗಳು ಹೊರಡೋಕ್ಕೆ ಜಾಗ ಆಗಿರ್ಬೋದು ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಯಾವುದ್ಯಾವುದು ಶೂಟ್ಗಳು ಕಾಣಿಸ್ತಾ ಇದೆ ಎಲ್ಲದೂ ಕೂಡ ಕಂದಿನಷ್ಟೇ ಸೈಜ್ ಬಂದಿರುತ್ತೆ. ಸೊ ಮೇನ್ ಥಿಂಗ್ ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಸೊ ಇದು ನಾವು ಕೊಟ್ಟಿರೋ ಅಂಥ ಕಂದು, ಇದು ಪಕ್ಕದ್ದು ಇದು ಕೊಟ್ಟಿರೋ ಅಂಥದ್ದು, ಎರಡು ಒಟ್ಟಿಗೆ ಅನ್ಸುತ್ತೆ ಸರ್. ಇದು ಎರಡು ಕೊಟ್ಟಿರೋದೆ. ಸೊ ಇದು ಬಂದಿರೋ ಅಂಥದ್ದು. ಸೊ ಇವೆರಡು ಏನಿದೆ ಇವೆರಡು ಈ ಕಂದಿಯಿಂದ ಬಂದಿರೋ ಅಂಥ ಶೂಟ್ಗಳು. ಸೊ ಡೆವಲಪ್ಮೆಂಟ್ ನೋಡೋಕೆ ಹೋದರೆ ನಿಮಗೆ ನೋಡಿ ಗೆಡ್ಡೆ ಯಾವ ಥರ ಸೈಜ್ ಇದೆ. ಸೊ ಈ ಥರ ಸೈಜ್ ಆಗಿ ನಿಮಗೆ ಬರೋ ಅಂಥದ್ದು ಕೇರಳದಿಂದನೇ ತಂದು ಕೊಟ್ಟಿರೋ ಅಂಥ ಪ್ಲ್ಯಾಂಟ್ಸ್ ಇವೆಲ್ಲ. ಸೊ ಅದ್ರ ಜೊತೆಗೆ ಸೀಡ್ ಪ್ಲ್ಯಾಂಟನ್ನು ನೋಡ್ತೀರಾ ನೀವು ಅಂತಂದರೆ ಸೊ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇದ್ದೀರಾ 1,000 ಗಿಡ ಇದು ಕೂಡ ಇರೋ ಅಂಥದ್ದು. ಕಂಪ್ಲೀಟ್ ಆ ಕಡೆ ಎಲ್ಲ ತೋಟ ನೋಡ್ಬೋದು ನೀವು. ಕಂಪ್ಲೀಟಾಗಿ 1,000 ಗಿಡ ಪ್ಲಾಂಟೇಶನ್ ಆಗಿರೋ ಅಂಥದ್ದು. ಪ್ರತಿ 2 ಗಿಡದ ಮಧ್ಯ 2 ಗಿಡನ ಪ್ಲಾಂಟೇಶನ್ ಆಗಿರೋ ಅಂಥದ್ದು. ಯಾಕೆಂದರೆ ಇದರ ಡಿಸ್ಟೆನ್ಸ್ ಬಂದು 9 ಫೀಟು 10 ಫೀಟ್ 9 ಅಡಿ ಇದೆ ಸರ್. ಇದು 9 ಫೀಟ್ 9 ಫೀಟ್ ಇದೆ. 9 ಅಡಿ ಡಿಸ್ಟೆನ್ಸ್ ಇರೋದ್ರಿಂದ ಅದ್ರ ಮಧ್ಯೆ 2 ಗುಣಿನ ಮಾಡಿರೋ ಅಂಥದ್ದು.
ಸೊ ಆಲ್ರೆಡಿ ಈಗ ಇದಕ್ಕೆ 3 ಮಂತ್ಸಿಂದ 4 ಮಂತ್ಸ್ ರನ್ನಿಂಗ್, ಇವಾಗ 3 ಮಂತ್ಸ್ ಕಂಪ್ಲೀಟೆಡ್. ಸೊ ಇದರಲ್ಲಿ ಗುಣಿನಲ್ಲಿ ನೋಡ್ತಾ ಹೋದರೆ, ಸೊ ಇದರಲ್ಲಿ ಯಾವುದೇ ರೀತಿ ನಿಮಗೆ ದೊಡ್ಡ ಕಂದಲ್ಲ, ಅಂದರೆ ಚಿಕ್ಕ ಸಣ್ಣ ಸಸಿ, ಅಂದರೆ ಇವ್ರಿಗೆ ಕೊಟ್ಟಿರೋಂಥದ್ದು 3 ಇಂಚಿಂದ 4 ಇಂಚ್, ಅಂದರೆ ಅರ್ಧ ಅಡಿಗಿಂತ ಚಿಕ್ಕ ಇರೋಂಥ ಗಿಡಗಳನ್ನ ನಾವೇನು ಕೊಡ್ತೀವಿ ಅದೇ ಥರ ಗಿಡ ಇವರಿಗೂ ಕೂಡ ಕೊಟ್ಟಿದ್ದಂಥದ್ದು. ಸೊ ಅದರಲ್ಲಿ ಡೆವಲಪ್ಮೆಂಟ್ ಆಗಿರೋಂಥದ್ದು ಆಲ್ರೆಡಿ ನೋಡಿದರೆ 1 2 3 4 5 6 7ನೇದು ಚಿಕ್ಕದು ಮರಿ. ಸೊ ಈ ಥರ ಇದು ಒಂದು ಪ್ಲ್ಯಾಂಟಿಂದ. ಇದು ಪಕ್ಕದಲ್ಲಿ ನೋಡ್ಬೋದು 1 2 3 4 5 6 7 8 9. ಸೊ ಈ ಥರ ಮಿನಿಮಮ್ 8ರಿಂದ 10 ಶೂಟ್ಗಳು ಪ್ರತಿ ಗುಣಿಗಳಿಗೂ ನಿಮಗೆ ವಿತಿನ್ 6 ಮಂತ್ ಒಳಗಡೆ ಬರಲೇಬೇಕು. ನಾನು ನೆನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ವಿತೌಟ್ ಮಲ್ಟಿಪ್ಲೈ ಪ್ಲ್ಯಾಂಟನ್ನ ನಾವು ಕೊಡ್ತೀವಿ, ಕೊಡೋದ್ರಿಂದ ಏನು ಬೆನಿಫಿಟ್ಟು ಇಲ್ಲಿ ನೋಡ್ಬೋದು. ವಿತೌಟ್ ಮಲ್ಟಿಪ್ಲೈ ಆಗಿರೋ ಅಂಥ ಪ್ಲ್ಯಾಂಟನ್ನ ನೀವು ತೊಗೊಳ್ತೀರಾ ಅಂತಂದರೆ ವಿತಿನ್ 6 to 10 ಮಂತ್ಸ್ ಒಳಗಡೆ, ಅಂದರೆ 12 ಮಂತ್ಸ್ ಒಳಗಡೆ ನಿಮಗೆ ಮಿನಿಮಮ್ 25ಇಂದ 30 ಕನ್ನುಗಳು ಒಂದು ಗುಣಿಗೆ 100% ಬಂದೇ ಬರುತ್ತೆ. ಸೊ ಇದು 4 ಮಂತ್ಸಿಗೆ ಆಲ್ರೆಡಿ ನಿಮಗೆ ಮಿನಿಮಮ್ 7 to 8 ಸೊ ಒಂದೊಂದು ಗುಣಿನಲ್ಲಿ ಇರೋ ಅಂಥದ್ದು. ಕೆಲವೊಂದರಲ್ಲಿ ನಿಮಗೆ ಒಂದು 7 8 10 ಈ ಥರನೂ ಇರೋ ಅಂಥದ್ದು. ಸೊ ಕೆಲವೊಂದರಲ್ಲಿ ನಿಮಗೆ ಮಿನಿಮಮ್ 7 to 6 ಅಂತೂ ಖಂಡಿತವಾಗ್ಲೂ ಇರೋ ಅಂಥದ್ದು. ಸೊ ಅದೇ ನೀವೇನಾದರೂ ಮಲ್ಟಿಪ್ಲೈ ಆಗಿರೋ ಅಂಥ ಕಂದುಗಳನ್ನ ನೀವು ಏನಾದ್ರು ತೊಗೊಳ್ತೀರಾ, ಸಸಿಗಳನ್ನ ತೊಗೊಳ್ತೀರಾ ಅಂದರೆ ನಿಮಗೆ ಕೊಡೋ ಅಂಥ ಸಸಿನೇ ಹೆಚ್ಚು ಕಮ್ಮಿ ಈ ಥರ ಹಿಂಗೆ 1 ಅಡಿ ಇರುತ್ತೆ. ಸೊ ಆಲ್ರೆಡಿ ಮಲ್ಟಿಪ್ಲೈ ಮಾಡಿರ್ತಾರೆ. ಸೊ ಮಲ್ಟಿಪ್ಲೈ ಮಾಡೋಂಥ ಕಂದುಗಳು ಏನಿರ್ತವೆ ಆಗ ನಿಮಗೆ 12 ತಿಂಗಳೊಳಗಡೆ ನಿಮಗೆ ಶೂಟ್ಗಳು ಕಡಿಮೆ ಬರುತ್ತೆ. ಸೊ 18 ಮಂತ್ಸಲ್ಲಿ ನಿಮಗೆ ಒಂದು 20-30 ಕಂದಿದೆ ಅಂತಂದರೆ ಇಳುವರಿನೂ ಕೂಡ ಡ್ರಾಪ್ ಆಗುತ್ತೆ. ಸೊ ಈ ಒಂದು ಗುಣಿನಲ್ಲಿ ಎಷ್ಟು ಶೂಟ್ ಇರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಈ ಥರ ಲ್ಯಾಟ್ರಲ್ಸ್ ಬರುತ್ತೆ. ಈ ಥರ ಲ್ಯಾಟ್ರಲ್ಸು ಇದು ಕೂಡ ಎಷ್ಟು ಮೀಟ್ರ್ ಇದೆ ಅನ್ನೋದ್ರ ಮೇಲೆ ಕೂಡ ನಿಮ್ಗೆ ಇಳುವರಿ ಡಿಪೆಂಡ್ ಆಗುತ್ತೆ. ಸೊ ಈ ಥರ ಮೇಂಟೆನೆನ್ಸ್ ಮಾಡೋದ್ರಿಂದನೇ ನೀವು ಏಲಕ್ಕಿನೇ ಬೆಳಿಬೋದು. ಇಲ್ಲಿ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಿದರೆ ತೋಟದ ಟೆಂಪ್ರೇಚರು ಕೂಡ ಮೇಜರಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ನಿಮಗೆ 50% ಶೇಡು, 50% ನಿಮಗೆ ಬಿಸಿಲು ಬರ್ತಾ ಇರೋಂಥದ್ದು. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಆಗಿದ್ರೇ ನಿಮಗೆ ತೋಟದಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ನೀರಾವರಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀರಾವರಿನೂ ಕೂಡ ಇಲ್ಲಿ ನೋಡ್ತಾ ಇದೆ ನಿಮಗೆ ಈ ಕಡೆ ಡ್ರೈನೂ ಅಲ್ಲ, ಈ ಕಡೆ ನಿಮಗೆ ತೋಟ ಶೀತನೂ ಅಲ್ಲ, ಆ ಥರ ಮೇಂಟೈನ್ ಮಾಡಿರೋಂಥದ್ದು. ಸರ್ ಎಷ್ಟು ದಿನಕ್ಕೋಸಲ ನೀರು ಕೊಡ್ತಾ ಇದ್ದೀರಿ ಇವಾಗ? ಒಂದು ನೀರು ಬಂದ್ಬಿಟ್ಟು ಒಂದು 5ರಿಂದ 6 ದಿವಸ 5ರಿಂದ 6 ದಿವಸಕ್ಕೊಂದ್ಸಲ ನೀರು ಕೊಡ್ತಾ ಇದ್ದೀರಾ. ಸೊ ಇದು ಇದು ಸಾಗರ ಅಲ್ವಾ? ಸಾಗರದಲ್ಲಿರೋ ಅಂಥ ತೋಟದಲ್ಲಿ ಇವರು 5ರಿಂದ 6 ದಿವಸಕ್ಕೆ ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವೇನಾದ್ರು ದಾವಣಗೆರೆ, ಚಿತ್ರದುರ್ಗ ಈ ಥರ ಇದ್ದೀರಾ ಅಂತಂದರೆ 4 ಡೇಸ್ಗೊಂದ್ಸಲ ನೀರನ್ನ ಕೊಡ್ಕೊಂಡ್ರೆ ಉತ್ತಮ. ಅಂದರೆ ಬೇಸಿಗೆ ಟೈಮಲ್ಲಿ. ಮಳೆಗಾಲ ಟೈಮಲ್ಲಿ ನೀವು ಒಂದು 7ರಿಂದ 8 ದಿನ ಕೊಟ್ಕೊಂಡ್ರೆ ಓಕೆ. ಬಟ್ ಬೇಸಿಗೆನಲ್ಲಿ ಸೊ ನೀವು 4 ದಿನಕ್ಕೆ ಕೊಟ್ಕೊಂಡ್ರೆ ಬೆಸ್ಟು. ಸೊ ಇದು ಸ್ವಲ್ಪ ಮಲೆನಾಡು ಏರಿಯಾಗೆ ಇರೋದ್ರಿಂದ ಸೊ ಇವರು ಒಂದು ವಾರಕ್ಕೆ ನೀರು ಕೊಟ್ಟರು ಕೂಡ ನಡೆಯುತ್ತೆ. ಸೊ ಈ ಥರ ಎಲ್ಲ ಗಿಡಗಳು ಡೆವಲಪ್ಮೆಂಟ್ ಆಗಿರೋಂಥದ್ದು. ಯಾವುದೋ ಒಂದು ಗಿಡನ ತೋರಿಸಿ ಯಾವುದೋ ಒಂದು ಕಂದನ್ನು ತೋರಿಸ್ಬಿಟ್ಟು ಈ ಥರ ಡೆವಲಪ್ಮೆಂಟ್ ಆಗಿ ಅಂತ ಹೇಳ್ತಿಲ್ಲ. ಸೊ ಇವ್ರಿಗೆ ಕೊಟ್ಟಿರೋಂಥ ಈಗ ನಿಮಗೆ ಕಂದು ಕೊಟ್ಟಿಲ್ಲ, ಅದರಲ್ಲೂ ಕೂಡ ಮದರ್ ಪ್ಲ್ಯಾಂಟ್ ಎಲ್ಲದರಲ್ಲೂ ಇರೋ ಅಂಥದ್ದು ಮಿನಿಮಮ್ ಒಂದು 80%, ಅಂದರೆ 1000ಕ್ಕೆ 800 ಗಿಡದಲ್ಲಿ ಇನ್ನೂ ಕೂಡ ಮದರ್ ಪ್ಲ್ಯಾಂಟ್ ಹಂಗೆ ಇದೆ. ಸೊ ಯಾವುದ್ರಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಎಲ್ಲದೂ ಕೂಡ ಮಿನಿಮಮ್ 5ರಿಂದ 8, ಸೊ ಮಿನಿಮಮ್ 5 ಮ್ಯಾಕ್ಸಿಮಮ್ 8 ಶೂಟ್ವರೆಗೂ ಇದರಲ್ಲೂ ಕೂಡ ಬಂದಿರೋ ಅಂಥದ್ದು. ಕೆಲವೊಂದರಲ್ಲಿ ನಿಮಗೆ ಕಂದು ಯಾವುದರಲ್ಲಿ ತುಂಬ ದಪ್ಪಕ್ಕಿದೆ ಅದರಲ್ಲಿ ನಿಮಗೆ ಕಂದು ನಿಮಗೆ ಜಾಸ್ತಿ ಹೊಡೆದಿಲ್ಲ, ಸಣ್ಣಕ್ಕಿರೋ ಅಂಥದ್ರಲ್ಲಿ ಜಾಸ್ತಿ ಬಂದಿರೋ ಅಂಥದ್ದು. ಸೊ ಇದು ಕೂಡ 18 ಮಂತ್ಸ್ ಒಳಗಡೆ ಮಿನಿಮಮ್ ಒಂದು 25ಇಂದ 30 ಶೂಟ್ಗಳು ಇದರಲ್ಲೂ ಕೂಡ ಬರುತ್ತೆ. 100% ಇಳುವರಿ ಬರುತ್ತೆ. ಸೊ ಈ ಥರ ಮೇಂಟೈನ್ ಮಾಡೋದ್ರಿಂದ ನಿಮಗೂ ಕೂಡ ಉತ್ತಮ ಇಳುವರಿನ ತೆಗೆಯುವುದು. ಯಾರು ಏಲಕ್ಕಿ ಬೆಳಿಬೇಕು ಅನ್ನೋರು ಈ ಥರ ತೋಟ ಇದ್ದು ನೆರಳಿದ್ದು ಈ ಥರ ನೀವು ಮೇಂಟೆನೆನ್ಸ್ನ ಮಾಡ್ತೀರಾ ಅಂದರೆ ನೀವು ಕೂಡ ಏಲಕ್ಕಿನ ಬೆಳಿಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ, ಸೊ ಈ ತೋಟದಲ್ಲಿ ತೊಗೊಂಡಿರೋ ಅಂಥದ್ದು ಬನ್ನಿ, ತೊಗೊಂಡಿರೋಂಥ ಕಸ್ಟಮರ್ ಮಾತಾಡ್ಸಲ್ಲ ಒಂದ್ಸಲ. ಸರ್ ಬನ್ನಿ. ಸೊ ಇಲ್ಲಿ ಇವರು ನಮ್ಮ ಹತ್ರ 3 to 4 ಮಂತ್ಸ್ ಹಿಂದೆ ಗಿಡಗಳನ್ನ ತೊಗೊಂಡಿರೋ ಅಂಥದ್ದು. ಸೊ ನಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ನ ಮಾಡಿ ಸೊ ಫಸ್ಟು ಸೀಡ್ ಪ್ಲ್ಯಾಂಟನ್ನು ತರಿಸ್ಕೊಂಡ್ರು. ಅದಾದಮೇಲೆ ನಾನು ಏಲಕ್ಕಿ ಕಂದುಗಳನ್ನ ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಂದುಗಳು ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೂ ಇನ್ನೂ ಒಂದು ಸಾವಿರ ಕನ್ನು ಕೂಡ ಕೊಡಿ, ಎರಡನ್ನೂ ಕೂಡ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿರೋಂಥದ್ದು. ಇವ್ರಿಗೂ ಕೂಡ ಹೊಸ ಬೆಳೆ, ಹೊಸ ಅನುಭವ. ಸೊ ಇವರು ಕೂಡ ಯಾವ ಥರ ಮಾಡಬೇಕು ಏನು ಪ್ರತಿಯೊಂದು ಕೂಡ ನಮ್ಮ ಹತ್ರ ಕೇಳಿಕೊಂಡು ಇವರು ಆಲ್ರೆಡಿ ಶುಂಠಿ ಗಿಂಟಿ ಎಲ್ಲ ಬೆಳೆದಿದ್ದಾರೆ. ಸೊ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲೆಲ್ಲ ಇವರೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಆ ಐಡಿಯಾ ಇರೋದ್ರಿಂದ ಪ್ರತಿಯೊಂದು ಕೂಡ ಯಾವುದೇ ರೀತಿ ರೋಗ ಬರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಮೇಯ್ನು ಏಲಕ್ಕಿಗೆ ರೋಗ ಬರ್ದೇ ಇರಂಗೆ ನೋಡ್ಕೊಬೇಕು. ಬಂದಮೇಲೆ ಏನು ಮೆಡಿಸಿನ್ ಹಾಕ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಬರ್ದೇ ಇರಂಗೆ ಏನು ನಾವು ಅದಕ್ಕೆ ಮೇಂಟೆನೆನ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಮೇಂಟೆನೆನ್ಸ್ ಅನ್ನೋದು ನಿಮ್ಗೆ ಯಾವ ಥರ ಇದೆ ಇವಾಗ?